ಈಗ ಫ್ರೀಡಂ ಪಾರ್ಕ್ ಅಲ್ಲಿ ಬೆಳಗ್ಗೆಯಿಂದ 1,00,000ಕ್ಕೂ ಅಧಿಕ ಸಾರಿಗೆ ನೌಕರರೆಲ್ಲ ಸೇರ್ಕೊಂಡು ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಬಸ್ ರೋಡ್ಗೆ ಇಳಿಯಲ್ಲ, ಸ್ಥಗಿತಗೊಂಡಿದೆ, ನಾವು ರೋಡ್ಗೆ ಯಾವುದೇ ಕಾರಣಕ್ಕೂ ಬಸ್ಸನ್ನ ಬಿಡೋದಿಲ್ಲ ಅಂತ ಪ್ರತಿಭಟನೆಯಲ್ಲಿ ಒಂದಿಷ್ಟು ಜನ ಹೇಳಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಇದರ ಬಿಸಿ ಕೆಲವೊಂದ್ ಕಡೆ ಮುಟ್ತಾನೆ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದೇ ರೀತಿ ಈಗ ಕೋಲಾರದಲ್ಲೂ ಕೂಡ ಈ ಒಂದು ಮುಷ್ಕರದ ಬಿಸಿ ತಟ್ತಾನೆ ಇಲ್ಲ. ಎಂದಿದಂತೆ ಕೋಲಾರ ಜಿಲ್ಲೆಯಲ್ಲಿ ಸಾರಿಗೆ ಬಸ್ ಸಂಚಾರ ನಡೆಸ್ತಾನೆ ಇದೆ. ಕೋಲಾರ ಸಾರಿಗೆ ನೌಕರರು ಸಿಬ್ಬಂದಿ ಕರ್ತವ್ಯದಲ್ಲಿ ಭಾಗಿಯಾಗಿದ್ದಾರೆ. ಕೋಲಾರದಲ್ಲಿ ತಟ್ಟದ ಸಾರಿಗೆ ನೌಕರರ ಮುಷ್ಕರದ ಒಂದು ಬಿಸಿ. ಎಂದಿನಂತೆ ಕೋಲಾರ ಜಿಲ್ಲೆಯಲ್ಲಿ ಸಾರಿಗೆ ಬಸ್ಗಳು ಸಂಚಾರ ಮಾಡ್ತಾ ಇದ್ದಾವೆ. ಕೋಲಾರ ಸಾರಿಗೆ ನೌಕರರು ಸಿಬ್ಬಂದಿ ಕರ್ತವ್ಯದಲ್ಲಿ ಭಾಗಿಯಾಗಿದ್ದಾರೆ. ಪ್ರಯಾಣಿಕರು ದೂರದ ಊರುಗಳಿಗೆ ಬಸ್ ಮೂಲಕವೇ ಸಂಚಾರ ಮಾಡ್ತಾ ಇದ್ದಾರಂತೆ. ಇಂದು ಯಾರು ಕೂಡ ಕರ್ತವ್ಯಕ್ಕೆ ರಜೆ ಹಾಕದೆ ಕೆಲಸದಲ್ಲಿ ಭಾಗಿಯಾಗಿದ್ದಾರೆ. ದೈನಂದಿನ ಚಟುವಟಿಕೆಯಲ್ಲಿ ನಾಗರಿಕರು, ಸರ್ಕಾರಿ ನೌಕರರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಇದು ಕೋಲಾರದ ಒಂದು ಚಿತ್ರಣ ನೀವು ಗಮನಿಸ್ತಾ ಇದ್ದೀರಿ. ಎಂದಿನಂತೆ KSRTC ಬಸ್ಗಳು ದೂರದ ಊರಿಗೆ ಪ್ರಯಾಣ ಬೆಳೆಸ್ತಾ ಇದೆ. ಆದರೆ ಎಲ್ಲೋ ಒಂದು ಕಡೆ ವರ್ಕೌಟ್ ಆಗ್ತಾ ಇಲ್ವಾ ಈ ಒಂದು ಪ್ರತಿಭಟನೆ ಅನ್ನುವಂಥ ಒಂದು ಪ್ರಶ್ನೆ ಈಗ ಶುರುವಾಗಿದೆ. ಒಟ್ಟಿನಲ್ಲಿ ಈಗ ದೊಡ್ಡ ಮಟ್ಟದಲ್ಲಿ ಸಾರಿಗೆ ನೌಕರರೆಲ್ಲ ಸೇರ್ಕೊಂಡು ಸುಮಾರು 1,000-2,000 ಅಲ್ಲ, 1,16,000 ಜನ ಸಿಬ್ಬಂದಿಗಳು ಸೇರ್ಕೊಂಡು ಸಾರಿಗೆ ನೌಕರರೆಲ್ಲ ಸೇರ್ಕೊಂಡು ಈಗ ಬೆಂಗಳೂರು ಚಲೋ ಹೋರಾಟ ಪ್ರತಿಭಟನೆ. ಕಾರಣ 38 ತಿಂಗಳ ಹಿಂಬಾಕಿ ಹಣವನ್ನ ಪಾವತಿಸಬೇಕು, ಹಾಗೆ ಹಲವು ಬೇಡಿಕೆಗಳನ್ನ ಮುಂದಿಟ್ಟು ಈಗ ಹೋರಾಟ ಮಾಡ್ತಾ ಇದೆ. ಎಲ್ಲ ಒಂದ್ ಕಡೆ ಸರ್ಕಾರ ಕೂಡ ಒಂದು ಭರವಸೆಯನ್ನ ಕೊಡ್ತು. ಏನು, 38 ತಿಂಗಳ ಹಿಂಬಾಕಿಯನ್ನ ಕೊಡೋದಕ್ಕೆ ಈಗ ಆಗಲ್ಲ, 26 ತಿಂಗಳ ಒಂದು ಹಿಂಬಾಕಿಯನ್ನ ನಾವು ಕೊಡ್ತೇವೆ ಅಂತ ಭರವಸೆಯನ್ನ ಕೊಡ್ತು. ಆದ್ರೆ ಸಾರಿಗೆ ನೌಕರರ ಹಠ ಏನು, ಒತ್ತಾಯ ಏನು, ಇಲ್ಲ ನಮಗೆ 38 ತಿಂಗಳ ಹಿಂಬಾಕಿ ಹಣ ಬೇಕೇ ಬೇಕು ಅಂತ ಹೋರಾಟ ಮಾಡ್ತಾ ಇದ್ರು. ಅದ್ರ ಜೊತೆಗೆ ಇವತ್ತು ಸಾರಿಗೆ ಸಚಿವರ ಒಂದು CM ಸಿದ್ದರಾಮಯ್ಯನವರು ಇಬ್ರು ಕೂತ್ಕೊಂಡು ಒಂದು ಚರ್ಚೆಯನ್ನ ಮಾಡಬೇಕಾಗಿತ್ತು. ಅದು ಯಾವ ಹಂತಕ್ಕೆ ಬಂತು ಅನ್ನೋದು ಗೊತ್ತಿಲ್ಲ. ಒಟ್ನಲ್ಲಿ ಎಲ್ಲೋ ಒಂದ್ ಕಡೆ ಕೆಲವೊಂದು ಕಡೆ ಬಿಸಿ ಮುಟ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ.